ಬೆಳಗಾವಿ ಡಿಸಿಸಿ ಚುನಾವಣೆ ಅನ್ನೋದು ಕರ್ನಾಟಕದಲ್ಲಿ ಇತಿಹಾಸವನ್ನ ಸೃಷ್ಟಿಸಿದೆ. ಕರ್ನಾಟಕದ ಸರ್ಕಾರಗಳು ಹಿಂದೆ ಬದಲಾವಣೆ ಆಗಿರುವಂಥದ್ದು. ಆ ಒಂದು ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಈ ಬಾರಿ ಗೆದ್ದು ನಗೆಯನ್ನು ಬೀರಿರುವಂತಹ ಜಾರಕಿಹೊಳಿ ಸಹೋದರರು ರಾಮದುರ್ಗದಲ್ಲಿ ಇವತ್ತು ಒಂದು ಸತ್ಕಾರ ಸಮಾರಂಭವನ್ನ ಆಯೋಜನೆ ಮಾಡಿ ಇವತ್ತು ರಾಮದುರ್ಗಕ್ಕೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಆಗಮಿಸಿದ್ದಾರೆ. ನಮ್ಮ ಜೊತೆ ಇವತ್ತು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಬಾರಿ ಡಿಸಿಸಿ ಚುನಾವಣೆ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿತ್ತು. ರಾಮದುರ್ಗದಲ್ಲೂ ಸಹ ಅನೇಕ ಗೊಂದಲಗಳಿದ್ವು, ಆದರೂ ಗೆಲುವಿನ ನಗೆಯನ್ನು ಬೀರಿದ್ರಿ. ಇದ್ರ ಬಗ್ಗೆ ತಾವೇನು ಅಂತ ಹೇಳ್ತೀವಿ? ಏನಿಲ್ಲ, ಈಗ ಮಾನ್ಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಲೀಡರ್ಶಿಪ್ಪಲ್ಲಿ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಚುನಾವಣೆ ಗೆಲ್ಲಬೇಕು, ಪಕ್ಷಾತ್ಮಕ ಜಾತ್ಯಾತ್ಮಕ ಗೆದ್ದಿದ್ವಿ. ಗೌರವಾನ್ವಿತ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾದರು. ಬ್ಯಾಂಕು ಒಳ್ಳೆ ಅಂದರೆ ದಾರಿಯಲ್ಲಿ ಹೊಂಟಿದೆ. ಸೊ ರಾಮದುರ್ಗ ತಾಲೂಕಿನ ಜನತೆ ಭಾಳ ನಿರೀಕ್ಷೆ ಆಸೆ ಇತ್ತು, ನಾವು ಅಧ್ಯಕ್ಷರು ಬರಬೇಕು, ಸನ್ಮಾನ ಸ್ವೀಕಾರ ಮಾಡಬೇಕು, ಜನಕ್ಕೊಂದು ಮೆಸೇಜ್ ಕೊಡಬೇಕಂತೇಳಿ ಆ ಉದ್ದೇಶದಿಂದ ಬಂದಿದ್ವಿ. ಇನ್ನು ಮಿಕ್ಕಿದೆಲ್ಲ ಮತ್ತೆ ಹೇಳ್ತೀವಿ, ನಾವಲ್ಲಿ ಮಾತಾಡ್ತೀವಿ. ಈಗ ಸಾಕಷ್ಟು ರಾಮದುರ್ಗದ ಚುನಾವಣೆಯಲ್ಲಿ ಸಾಕಷ್ಟು ಡಿಸಿಸಿ ಬ್ಯಾಂಕಿನ ಗೊಂದಲಗಳಾಗಿತ್ತು, ಅಭ್ಯರ್ಥಿ ಆಯ್ಕೆಗಳಲ್ಲಿ ಗೊಂದಲಗಳಾಗಿ ಮಾಜಿ ಶಾಸಕ ಯಾದವಾಡ್ ಅವರ ಸಹೋದರರು ಕೂಡ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ನಗೆ ಬೀರಿದ್ರು. ಇವತ್ತು ಇದನ್ನ ಶಕ್ತಿ ಪ್ರದರ್ಶನ ಅನ್ಕೊಳ್ಬೋದಾ ಸರ್? ಇಲ್ಲ, ನಾವೇನು ಯಾರ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಕ್ಕೆ ಬಂದಿಲ್ಲ. ಏನು ನಮ್ಮನ್ನ ಬೆಂಬಲ ಮಾಡಿದ್ರೆ ಜನ ರೀ, ಅವ್ರ ಪ್ರೀತಿಯಿಂದ ನಮಗೂ ಅಧ್ಯಕ್ಷರನ್ನು ಕರೆದು ಗೌರವದಿಂದ ಸನ್ಮಾನ ಕರೆದಿದ್ರು. ಆ ಉದ್ದೇಶ ಬಂದಿದ್ದು. ಅದನ್ನು ಬಿಟ್ಟು ನಾವು ಜಿದ್ದು ಮಾಡಬೇಕು, ಯಾರು ಶಕ್ತಿ ಪ್ರದರ್ಶನ ಇಲ್ಲ. ನಮ್ಮ ಬ್ಯಾಂಕ್ ಮುಂದೆ ನಾವು ಏನು ಮಾಡ್ತೀವಿ, ರಾಮದುರ್ಗ ಇರ್ಬೋದು, ಇಡೀ ಜಿಲ್ಲೆದು ಅದನ್ನು ಅಧ್ಯಕ್ಷರ ಮುಖಾಂತರ ಎಲ್ಲ ಹೇಳಿಸ್ತಿದ್ವಿ. ಮಿಕ್ಕಿದ ವಿಷಯನೆಲ್ಲ ಅಲ್ಲೆಲ್ಲ ಮಾತಾಡ್ತೀವಿ ನಾವು. ಏನು ಜಿದ್ದಾದಿದ್ದಿಲ್ಲ, ಯಾರು ಸ್ಪರ್ಧೆನೂ ಇಲ್ಲ ರೀ. ಸೊ ಜನರ ಪ್ರೀತಿಗೋಸ್ಕರ ಬಂದಿದ್ದೀವಿ ರೀ. ಆದರೂ ಇವತ್ತು ಯಾದವಾಡ್ ಸಹೋದರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ, ಇದ್ರ ಬಗ್ಗೆ ತಾವೇನಾದ್ರು? ಇಲ್ಲ, ಅಂದ್ರೆ ಇದು ಅಂದ್ರೆ DCC ಬ್ಯಾಂಕ್ನ ನಮಗೆ ಓಟ್ ಆಗಿದಂಥ ಜನ, ಬೆಳಗಾವಿ ಹಾಲ್ ಒಕ್ಕೂಟ ಅವರೆಲ್ಲ ಕೂಡಿ ಕರೆದಂಥ ಸಭೆ ರೀ. ಇಲ್ಲಿ ಲೋಕಲಲ್ಲಿ ಯಾರಿಗೆ ಇನ್ವೈಟ್ ಮಾಡ್ತಾರೆ, ಯಾರು ಕರೀತಾರೆ ಅವ್ರಿಗೆ ಬಿಟ್ಟದು. ನಮಗೂ ಅಧ್ಯಕ್ಷರು ಕರೆದವರು ನಾವು ಬರ್ತಾ ಇದ್ವಿ, ಕಾರ್ಯಕ್ರಮ ಅಟೆಂಡ್ ಮಾಡ್ತೀವಿ. ಬ್ಯಾಂಕಿನ ಮುಖಾಂತರ KMF ಮುಖಾಂತರ ಏನು ಸಂದೇಶ ಕೊಡ್ಬೇಕು ನಾವು ಕೊಡ್ತೀವಿ. ಓಕೆ, ಧನ್ಯವಾದ. ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಮಾತುಗಳು. ಸಾಕಷ್ಟು DCC ಚುನಾವಣೆಯ ಗೊಂದಲಗಳ ನಡುವೆ ಇವತ್ತು ರಾಮದುರ್ಗಕ್ಕೆ ಆಗಮಿಸಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು. ಇನ್ನು ಈ DCC ಬ್ಯಾಂಕ್ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ವಿಜಯ ನಾಯಕ್, ರಾಜ್ ನ್ಯೂಸ್ ಕನ್ನಡ, ಬೆಳಗಾವಿ.